ಹಲೋ ಜೈ ಹಿಂದ್ ಎವ್ರಿವನ್, ನಮಸ್ಕಾರ. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ BSF ಟ್ರೇಡ್ಸ್ಮನ್ ಹಿಂದಿನ ವರ್ಷದ ಕ್ವಶನ್ ಪೇಪರ್. BSF ಟ್ರೇಡ್ಸ್ಮನ್ 28 August 2023, ಶಿಫ್ಟ್ ನಂಬರ್ 2, ಒರಿಜಿನಲ್ ಮ್ಯಾಥ್ಸ್ ಕ್ವಶನ್ ಪೇಪರ್. Okay, so already part number 1 we have uploaded. You can just watch it there. This is our next part. So let's see these questions, my dear friends. Angle of a triangle are in the ratio 8:7:3. What is the largest angle of the triangle? ಈ ತ್ರಿಕೋಣದ ಮೂರು ಕೋಣದ ಅನುಪಾತ ಕೊಟ್ಟಾರ. ನಮಗೆ ಎಷ್ಟಿದೆ? ಇದು 8:7:3 ಕೊಟ್ಟಾರ. ವಾಟ್ ಈಸ್ ದ ಲಾರ್ಜೆಸ್ಟ್ ಆಂಗಲ್? ಈ ಇದರಲ್ಲಿ ಲಾರ್ಜೆಸ್ಟ್ ಆಂಗಲ್ ಅಂದ್ರೆ 8. ಇದು ಎಷ್ಟಿದೆ? ಹೌ ಮಚ್ ಇಟ್ ಈಸ್? 30, 70, 80, 50. ನಮ್ಗೆ ಗೊತ್ತಿದೆ ಟ್ರಯಾಂಗಲ್ಸ್ ನಲ್ಲಿ, ಇನ್ ದ ಟ್ರಯಾಂಗಲ್ ಟೋಟಲ್ ಆಂಗಲ್ ಎಷ್ಟಿರುತ್ತೆ? 180, 180 ಡಿಗ್ರಿ. ಇನ್ ಅ ಟ್ರಯಾಂಗಲ್ ಟೋಟಲ್ ಎಷ್ಟಿರುತ್ತೆ? 180 ಡಿಗ್ರಿ. ಸೊ ಎಲ್ಲ ಪ್ಲಸ್ ಮಾಡ್ರಿ, ಎಲ್ಲ ಮೊತ್ತ 8 + 7 15, 15 + 3 15, 15 ಇಲ್ಲ 18. 8 + 7 15 + 3 18. ಓಕೆ, ಸೊ ಟೋಟಲ್ ಆಂಗಲ್ ಎಷ್ಟು ಬಂದಿದೆ ಇಲ್ಲಿ? 18. ಬಟ್ ಟೋಟಲ್ ಆಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ. 18 ಮೀನ್ಸ್ 180 ಡಿಗ್ರಿ. ಸೊ 8 ಅಂದ್ರೆ ಎಷ್ಟು? ಬಹಳ ಈಸಿ ಪ್ರಶ್ನೆ ಇದೆ. 18 ಟೆನ್ಸಾ ಇಲ್ಲೇ ಇಂಟು 10 ಮಾಡ್ರಿ. 8 ಟೆನ್ಸಾ 80 ಡಿಗ್ರಿ. ದಿಸ್ ಈಸ್ ಅವರ್ ದ ಲಾರ್ಜೆಸ್ಟ್ ಟ್ರಯಾಂಗಲ್. ಸಪೋಸ್ ಕ್ವಶನ್ ಆಸ್ಟ್ ಇಸ್ ಅತಿ ಚಿಕ್ಕ ಕೋಣ ಎಷ್ಟಿದೆ? ವಾಟ್ ಈಸ್ ದ ಸ್ಮಾಲೆಸ್ಟ್ ಆಂಗಲ್ ಆಫ್ ದ ಟ್ರಯಾಂಗಲ್? ಆ ಕೇಸ್ನಲ್ಲಿ 3 ಅಂದ್ರೆ ಎಷ್ಟು ಹೇಳಬೇಕು? ಇಫ್ ದೇ ಆರ್ ಆಸ್ಕಿಂಗ್ ಸ್ಮಾಲೆಸ್ಟ್ ಆಂಗಲ್, ಲಾರ್ಜೆಸ್ಟ್ ಆಂಗಲ್ ಅಂದ್ರೆ ಇದು. ಇನ್ನೊಂದು ಕ್ವಶನ್ ಹೇಳ್ತೀನಿ ನಿಮಗೂ. ಪ್ರತಿಯೊಂದು ಕ್ವಶನ್ ಜೊತೆ ಎಕ್ಸ್ಟ್ರಾ ಕ್ವಶನ್ ಆಲ್ಸೋ ಐ ವಿಲ್ ಟೆಲ್ ಯು. ಒಂದ್ಸಲ ಪ್ರಶ್ನೆ ತ್ರಿಕೋಣದಲ್ಲಿ ಪೆರಿಮೀಟರ್ ಕೊಡ್ತಾರೆ. ಏನ್ ಕೊಡ್ತಾರೆ ನಿಮ್ಗೂ? ಪೆರಿಮೀಟರ್ ಕೊಡ್ತಾರೆ. ಇನ್ ಅ ಟ್ರಯಾಂಗಲ್ ದೇ ವಿಲ್ ಗಿವ್ ಯು ಪೆರಿಮೀಟರ್. ಮೈ ಡಿಯರ್ ಫ್ರೆಂಡ್ಸ್, ಪೆರಿಮೀಟರ್ ದೇ ವಿಲ್ ಗಿವ್ ಯು. ಓಕೆ, ಸೊ ಪೆರಿಮೀಟರ್ ಅಂದ್ರೆ ಏನ್ರಿ? ಸುತ್ತಳತೆ ಕೊಡ್ತಾರೆ ನಿಮ್ಗೂ. ಸುತ್ತಳತೆ ಅಂದ್ರೆ ಎಷ್ಟು ಇದೆ? ಫಾರ್ ಎಕ್ಸಾಂಪಲ್ 54 ಸೆಂಟಿಮೀಟರ್ ಇದೆ. ಅಂಡ್ ಆಂಗಲ್ಸ್ ದೇ ವಿಲ್ ಗಿವ್ ಯು. ಫಾರ್ ಎಕ್ಸಾಂಪಲ್ ಎಷ್ಟು ಕೊಡ್ಬಹುದು? they can give you something like 2, 3 and 4. ಇದು 2, 3, 4 ಏನ್ರಿ? ಇದು ಸೈಡ್ಸ್ ರೇಷಿಯೋ. they will give you sides ratio. ಎಷ್ಟಿದೆ? 2 2:3:4. 2:3:4. ಸೇಮ್ ಕ್ವಶನ್ they will ask you, what is the largest side? ಈ ಲಾರ್ಜೆಸ್ಟ್ ಸೈಡ್ ಇದು ಎಷ್ಟಿದೆ? ಮೈ ಡಿಯರ್ ಫ್ರೆಂಡ್ಸ್, ಸೇಮ್ ಪ್ರೊಸೆಸ್. 2 + 3 + 4 ಮಾಡ್ರಿ. 2 + 3 5, 5 + 4 ಅಂದ್ರೆ 9. ಟೋಟಲ್ ಎಷ್ಟಾಗಿದೆ ಇಲ್ಲಿ? 9. ಬಟ್ ಟೋಟಲ್ ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಸುತ್ತಳತೆ ಅಂದ್ರೆ ಬೌಂಡ್ರಿ ಎಷ್ಟು? 54. 9 ಮೀನ್ಸ್ 54 ಸೆಂಟಿಮೀಟರ್. 9 ಇಂಟು ಎಷ್ಟು? 9 6 54. ಸಪೋಸ್ ಕ್ವಶನ್ ಇದೆ ಅತಿ ದೊಡ್ಡ ಸೈಡ್ ಎಷ್ಟಿದೆ? ವಾಟ್ ಈಸ್ ದ ಲಾರ್ಜೆಸ್ಟ್ ಸೈಡ್? 4 ಅಂದ್ರೆ ಎಷ್ಟು ಹೇಳಬೇಕು? ಸೊ ಸೇಮ್ ಇಂಟು 6 ಮಾಡ್ರಿ. 6 4 24 ಸೆಂಟಿಮೀಟರ್. ಇಫ್ ದೇ ಆಸ್ಕ್ ದ ಕ್ವಶನ್ ವಾಟ್ ಈಸ್ ದ ಸ್ಮಾಲೆಸ್ಟ್ ಸೈಡ್? ಇದರಲ್ಲಿ ಸ್ಮಾಲೆಸ್ಟ್ ಸೈಡ್ ಏನಿದೆ? 2. ಸೇಮ್ ಇಂಟು ನಂಬರ್ ಮಾಡ್ರಿ. 2 6 12 ಸೆಂಟಿಮೀಟರ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಒಂದ್ಸಲ ಏನ್ ಮಾಡ್ತಾರೆ ನೋಡ್ರಿ, ಈ ಅನುಪಾತ ಹಿಂಗ ಕೊಡಂಗಿಲ್ಲ ಡೈರೆಕ್ಟ್. ದೇ ವಿಲ್ ಗಿವ್ ಯು ರೇಷೋ ಲೈಕ್ ದಿಸ್. ರಾವ್ 1/2 ರೇಷೋ 1/3 ರೇಷೋ 1/4. ಇದು ಎಕ್ಸ್ಟ್ರಾ ಕ್ವಶನ್ಸ್. ಸೊ ಯಾವಾಗೂ ಅನುಪಾತ ಹಿಂಗ ಕೊಟ್ಟಾರ. ವೆನ್ they are given the ratio like this. ಸೊ ಏನ್ ಮಾಡ್ಬೇಕು? ಸಿಂಪ್ಲಿಫೈ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ಮೊದಲ ಅನುಪಾತ ಬೇಕು. ಸಿಂಪ್ಲಿಫೈ ಹೆಂಗ್ ಮಾಡ್ರಿ? 1 ಅಂದ್ರೆ LCM ಟೆಕ್ನಿಕ್, ಅದು ಬೇಡ, ಕವರ್ ಮಾಡ್ರಿ. 4 3 12 ಇದು ಬೇಕ, ಇದು ಕವರ್ ಮಾಡ್ರಿ. 2 4 8 ಇದು ಬೇಕು. 2 3 6. ಆಮೇಲೆ ನೀವು ಸೇಮ್ ಪ್ರೊಸೆಸ್ ಎಲ್ಲ ಪ್ಲಸ್ ಪ್ಲಸ್ ಮಾಡಬೇಕು. 12 + 8 20, 20 + 6 26. 26 ಅಂದ್ರೆ ಎಷ್ಟು? ಈ ಆಂಗಲ್ ಅಂದ್ರೆ ಎಷ್ಟು? ಅದು ಫೈಂಡ್ ಮಾಡಬೇಕು. ಎಲ್ಲ ಕ್ವಶನ್ಸ್ ಹೇಳಿ ನಿಮ್ಗೂ ನೋಡ್ರಿ. ಇಂತಹ ಕ್ವಶನ್ಸ್ ಅಲ್ಲಿ ಈ ಒಂದು ಕ್ವಶನ್ ಬರುತ್ತೆ. ಈ ಒಂದು ಕ್ವಶನ್ ಪೆರಿಮೀಟರ್ ಸುತ್ತಳತೆ ಒಂದು ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯಲ್ಲಿ ಹಿಂಗ್ ಈ ರೀತಿ ಅನುಪಾತ ನಿಮ್ಗೆ ಎಕ್ಸಾಮ್ ದಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ಲೆಸನ್ ಇದು? ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ ಚಾಪ್ಟರ್ ದ ಕ್ವಶನ್. ಓಕೆ, ಸೇಮ್ ಕ್ವಶನ್ ಪೇಪರ್ ನೋಡ್ರಿ. 2ನೇ ಶಿಫ್ಟ್ ದ. ಆನ್ ದ ಟೇಬಲ್ ಪ್ರಾಫಿಟ್ ಅರ್ನ್ಡ್ ಇಸ್ 220% ಆಫ್ ದ CP. ಅಂದ್ರೆ ಕೊಂಡ ಬೆಲೆ ಮೇಲೆ, ಕೊಂಡ ಬೆಲೆ ಎಷ್ಟು ಸರ್? 100. ಯಾವಾಗೂ 100 ರೂಪೀಸ್ ತಗೋಬೇಕು. ಏನು ಗೊತ್ತಿಲ್ಲ ಅಂದ್ರೆ 100 ರೂಪಾಯಿ ತಗೋರಿ.
Profit earned is 220%. Okay, Hindi medium, if you are there, you can read this Hindi part. क्रय मूल्य का 220% है. ಅದು ಎಷ್ಟಿದೆ? ಕೊಂಡ ಬೆಲೆಯ 220%. ಏನ್ರಿ? ಮಾರಾಟ ಬೆಲೆ. So ಮಾರಾಟ ಬೆಲೆ profit 220% of the CP ಇದೆ. On a table the profit earned is 220% of the CP ಕೊಟ್ಟರು. Profit earned ನೋಡ್ರಿ, ಪ್ರಾಫಿಟ್ ಅಂದ್ರೆ ಲಾಭ. ಲಾಭ ಎಷ್ಟಿದೆ? 220%. ಈ ಸಂಖ್ಯೆ 220% ಅಂದ್ರೆ 220 ರೂಪಾಯಿ. ಸೊ ಲಾಭ ನಮ್ದು ಎಷ್ಟು? 220 rupees. ಲಾಭ 220% ಅಂದ್ರೆ 100 ರೂಪಾಯಿದ, ಇದು ಪ್ರಾಫಿಟ್ 220. ಸೊ ಮಾರಾಟ ಬೆಲೆ ಎಷ್ಟು? ಮಾರಾಟ ಬೆಲೆ 100 plus 220 ಎಷ್ಟು? 320 rupees. ಮೈ ಡಿಯರ್ ಫ್ರೆಂಡ್ಸ್, 100 rupees ಕಾಸ್ಟ್ ಪ್ರೈಸ್, 220% ಏನಿದೆ? ಲಾಭ ಇದೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಪ್ಲಸ್ ಮಾಡಬೇಕು ನೀವು. 100 plus 220 320. ಈಗ ಮುಂದಿನ ಪ್ರಶ್ನೆ ನೋಡ್ರಿ. ಆ ಕೊಂಡ ಬೆಲೆಯ 40% ಏನಾಗಿದೆ? ಹೆಚ್ಚಾಗುತ್ತದೆ. ಕಾಸ್ಟ್ ಪ್ರೈಸ್ ಇದು 40% ಈಗ ಜಾಸ್ತಿ ಆಗುತ್ತೆ. ಓಕೆ, ಸೊ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಈಗ 100ಗೆ ಕೊಡಂಗಿಲ್ಲ, 40% ಜಾಸ್ತಿ ಬೆಲೆಗೆ ಕೊಡ್ತಾರೆ. ಸೊ 40% ಎಕ್ಸ್ಟ್ರಾ ಮೈ ಡಿಯರ್ ಫ್ರೆಂಡ್ಸ್. So it will become 140 rupees. Okay, now question is, selling price remains same. English medium, selling price remains same. Okay, ಆ ಮಾರಾಟ ಬೆಲೆಯ ಸೇಮ್ ಇರಬೇಕು, ಅದು ಚೇಂಜ್ ಆಗಿಲ್ಲ. ಈ ಬೆಲೆ ಜಾಸ್ತಿ ಆಗಿದೆ, ಬಟ್ ಸೆಲ್ಲಿಂಗ್ ಪ್ರೈಸ್ ಆ ಶಾಪ್ ಕೀಪರ್ ಚೇಂಜ್ ಮಾಡಲಿಲ್ಲ. ಮತ್ತು ಪ್ರಶ್ನೆ ಏನಿದೆ? ವಾಟ್ ಈಸ್ ದ ನ್ಯೂ ಪ್ರಾಫಿಟ್ ಪರ್ಸೆಂಟೇಜ್? ನೋಡ್ರಿ, ಇದು ಕಾಸ್ಟ್ಲಿ ಆಗಿದೆ ಬಟ್ ಮಾರಾಟ ಬೆಲೆ ಏನು ಚೇಂಜ್ ಮಾಡಿಲ್ಲ. ಅಂದರೆ 140ದ 320 ರೂಪಾಯಿಗೆ ಮಾರಾಟ ಮಾಡಬೇಕು. ಇಲ್ಲಿಂದ ಇಲ್ಲಿ ಎಷ್ಟು ಅವರಿಗೆ ಲಾಭ ಆಗಿದೆ? ವಾಟ್ ಈಸ್ ದ ಪ್ರಾಫಿಟ್ ಮೈ ಡಿಯರ್ ಫ್ರೆಂಡ್ಸ್? 140ರಿಂದ ಹೇಳ್ರಿ. ಓಕೆ, ಎಷ್ಟು ಜಾಸ್ತಿ ಆಗಿದೆ? 140ರಿಂದ 320 180 rupees. ಅಂದರೆ ಮೊದಲ ಕೇಸ್ 220 ಪ್ರಾಫಿಟ್, ಈಗ ಪ್ರಾಫಿಟ್ ಎಷ್ಟು? 180. ಬಟ್ ಪ್ರಾಫಿಟ್ ಬೇಡ ನಮಗೆ, ಪರ್ಸೆಂಟೇಜ್ ನಲ್ಲಿ ಹೇಳಬೇಕು. ಸೊ ಲಾಭದ ಪರ್ಸೆಂಟೇಜ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಿದೆ? ಓಕೆ, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋಣ. ಇದು ಪ್ರಾಫಿಟ್ ಪರ್ಸೆಂಟೇಜ್ ದ ಫಾರ್ಮುಲಾ ಇದೆ. 1 minute, ಇದು ಕಲರ್ ಚೇಂಜ್ ಮಾಡೋಣ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಇದೆ, ಪ್ರಾಫಿಟ್ ಅಪಾನ್ CP into 100. ಬೈ ಹಾರ್ಟ್ ಮಾಡ್ರಿ ಫಾರ್ಮುಲಾ. ಪ್ರಾಫಿಟ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 180 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ? 140 ಇಂಟು ಏನು ಮಾಡಬೇಕು? 100 ಮಾಡಬೇಕು. ಈ ಎರಡು ಸಂಖ್ಯೆ ಸಿಂಪ್ಲಿಫೈ ಮಾಡ್ರಿ. ದೆನ್ ಅಗೇನ್ ಸಿಂಪ್ಲಿಫೈ. 2 7s are 14 and 2 9s are 18. 9 into 100 900 divided by 7. 7 1s are 7, 7 2s are 14, 7 8s are 56, 128. ಸಾಕ್ರಿ ಇಷ್ಟ? 128.57%. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್ ಫಾರ್ ದ ಕ್ವಶನ್. ಇಲ್ಲ ಸಾಲ್ವ್ ಮಾಡ್ತಾ ಅವಶ್ಯಕತೆ. ಸ್ಟಾರ್ಟಿಂಗ್ ಏನು ಮಾಡಬೇಕು? ಮೊದಲ ಸ್ಟಾರ್ಟಿಂಗ್ CP 100 ಇಡ್ರಿ. ಪ್ರಾಫಿಟ್ ಶೇಕಡ ಕೊಟ್ಟ ನಿಮಗೆ 220, ಅಂದರೆ ಇದು ಲಾಭ ಇದೆ, ಪ್ಲಸ್ ಮಾಡ್ರಿ ಸೆಲ್ಲಿಂಗ್ ಪ್ರೈಸ್. ಸೆಕೆಂಡ್ ಸೆಂಟೆನ್ಸ್, ಕಾಸ್ಟ್ ಪ್ರೈಸ್ ಇನ್ಕ್ರೀಸ್ ಬೈ 40%. ಈ ಹೊಸ ಕೊಂಡ ಬೆಲೆ ಎಷ್ಟಾಗಿದೆ? 144. ಮಾರಾಟ ಬೆಲೆ ಚೇಂಜ್ ಮಾಡಲಿಲ್ಲ, ಮಾರಾಟ ಬೆಲೆ ಸೇಮ್ ಇದೆ. ಸೊ ನಾವು ದ ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟ್ ಈಸ್ ಈಕ್ವಲ್ ಟು 180. ನೋಡ್ರಿ ಎಷ್ಟು ಹೆಚ್ಚಳ ಆಗಿದೆ, ಅದು ಪ್ರಾಫಿಟ್. ಪ್ರಾಫಿಟ್ ಬೈ CP into 100 ಫಾರ್ಮುಲಾ ಯೂಸ್ ಮಾಡ್ರಿ, ಯು ವಿಲ್ ಗೆಟ್ ದಿಸ್ ಥಿಂಗ್. ಅಲಾಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಒಂದು ಕಾನ್ಸೆಪ್ಟು ಹೇಳ್ತೇನೆ ನಿಮಗೂ ಪ್ರತಿಯೊಂದರಲ್ಲಿ. ನೋಡ್ರಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನಿಮಗೂ ಎಕ್ಸಾಮ್ದಲ್ಲಿ, ಈಸಿರಿಂದ ಹೇಳ್ತೀನಿ ನಿಮಗೂ. ಕಾಸ್ಟ್ ಪ್ರೈಸ್ ಅಂದರೆ ಅಸಲು ಕೊಂಡ ಬೆಲೆ ನಿಮಗೂ ಕೊಡ್ತಾರೆ, 400 ರೂಪಾಯಿ ಇದೆ, 400 rupees. ಸೆಲ್ಲಿಂಗ್ ಪ್ರೈಸ್ ಕೊಡ್ತಾರೆ ನಿಮಗೂ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 500 rupees. ಆಮೇಲೆ ಇಲ್ಲಿಂದ ಕೇಳ್ತಾರೆ ನಿಮಗೂ ಲಾಭದ ಶೇಕಡಾವಾರು ಎಷ್ಟಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ. ಪ್ರಾಫಿಟ್ ಅಪಾನ್ CP into 100, ಲಾಭ ಡಿವೈಡೆಡ್ ಬೈ CP into 100. ಸೊ ಫಾರ್ಮುಲಾ ಬೇಡ ನಮಗೆ, ಅಂದ್ರೆ ಏನ್ರಿ? ಇಲ್ಲಿಂದ ಇಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ನೋಡಬೇಕು. 100 ಬರೀರಿ, ಡಿವೈಡೆಡ್ ಬೈ CP. ಈಗ ಅಸಲು ಕೊಂಡ ಬೆಲೆ ಅಂದರೆ ಇಲ್ಲೇ ಬರೀಬೇಕು ಯಾವಾಗೋ 400 ಇಂಟು ಏನ್ರಿ? 100. ಈ 20 ಕ್ಯಾನ್ಸಲ್, 1/4 ಅಂದರೆ 25% ನಮ್ದು ಪ್ರಾಫಿಟ್ ಪರ್ಸೆಂಟೇಜ್. ಕ್ವಶನ್ ಏನು ಕೇಳಬಹುದು? ಕಾಸ್ಟ್ ಪ್ರೈಸ್ ಕೊಡ್ತಾ ನಿಮಗೂ 12,000. ಎಷ್ಟು? 12,000. ಸೆಲ್ಲಿಂಗ್ ಪ್ರೈಸ್ ಕೊಡ್ತಾ ನಿಮಗೂ 9,000. ಕ್ವಶನ್ ಕೇಳ್ತಾರೆ ಲಾಸ್ ಪರ್ಸೆಂಟೇಜ್ ಮೈ ಡಿಯರ್ ಫ್ರೆಂಡ್ಸ್ ಏನಿದೆ?
ಲಾಸ್ ಪರ್ಸೆಂಟೇಜ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ ಪರ್ಸೆಂಟೇಜ್ ಅಂದರೆ ಎಲ್ ಡಿವೈಡೆಡ್ ಬೈ ಸಿ ಪಿ, ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇಲ್ಲಿಂದ ಇಲ್ಲಿ ನಷ್ಟ ಆಗಿದೆ 3,000 ನಷ್ಟ ಮೇಲ್ಗಡೆ ಬರೀರಿ, ಕೆಳಗಡೆ ಏನು ಬರಬೇಕು ಸಿ ಪಿ ಎಷ್ಟಿದೆ 12,000 ಇಂಟು ಏನು ಮಾಡಬೇಕು 100 ಮಾಡಬೇಕು. 3,000 1 3,000 4 1/4 ಅಂದರೆ 25%. ಇದು ಫಾರ್ಮುಲಾ. ಈ ಪ್ರಾಫಿಟ್ ಪರ್ಸೆಂಟ್ಗೆ ಪಿ ಬೈ ಸಿ ಪಿ ಫಾರ್ಮುಲಾ, ಲಾಸ್ ಪರ್ಸೆಂಟ್ಗೆ ಎಲ್ ಬೈ ಸಿ ಪಿ ಫಾರ್ಮುಲಾ. ಇನ್ನೊಂದು ಕೇಳ್ತಾರೆ ನಿಮ್ಗೆ ಡಿಸ್ಕೌಂಟ್ ಪರ್ಸೆಂಟೇಜ್. ಸಮಟೈಮ್ಸ್ ದೇ ವಿಲ್ ಆಸ್ಕ್ ಯು ಈ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಿದೆ ಮೈ ಡಿಯರ್ ಫ್ರೆಂಡ್ಸ್. ಈ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಕೇಳ್ಯಾರ ಅಂದ್ರೆ ಡಿಸ್ಕೌಂಟ್ ಡಿವೈಡೆಡ್ ಬೈ ಎಂ ಪಿ ಇಂಟು 100. ಈ ಚಾಪ್ಟರ್ದಲ್ಲಿ ಈ 3 ಫಾರ್ಮುಲಾಸ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲ ಕ್ವಶನ್ಸ್ ಆರ್ ಡಿಪೆಂಡಿಂಗ್ ಆನ್ ದೀಸ್ 3 ಫಾರ್ಮುಲಾಸ್. ಪ್ರಾಫಿಟ್ ಮತ್ತು ಲಾಸ್ ದಲ್ಲಿ ಯಾವಾಗೂ ಸಿ ಪಿ ಎಲ್ಲಿ ಬರಬೇಕು, ಡಿನಾಮಿನೇಟರ್ ದಲ್ಲಿ ಕೆಳಗಡೆ ಬರಬೇಕು. ಡಿಸ್ಕೌಂಟ್ ದಲ್ಲಿ ನಮೂದಿತ ಬೆಲೆ ಇಲ್ಲಿ ಬರಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ಅಂದ್ರೆ ಮೇಲ್ಗಡೆ ಪ್ರಾಫಿಟ್, ಲಾಸ್ ಪರ್ಸೆಂಟೇಜ್ ಅಂದ್ರೆ ಮೇಲ್ಗಡೆ ಲಾಸ್, ಡಿಸ್ಕೌಂಟ್ ಪರ್ಸೆಂಟೇಜ್ ಅಂದ್ರೆ ಮೇಲ್ಗಡೆ ಡಿಸ್ಕೌಂಟ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡ್ರಿ. A dealer sells the machine having a mark price of 2,200 at a discount of 14%. What is the selling price of the machine? ಏನಿದೆ ನೋಡ್ರಿ, 2,200 ರೂಪಾಯಿದ ನಮೂದಿತ ಬೆಲೆ ಇದು. 14% ರಿಯಾಯಿತಿ ಕೊಟ್ಟಿದ ನಂತರ ಆ ಮಾರಾಟ ಬೆಲೆ ಎಷ್ಟಾಗುತ್ತೆ? ಬಹಳ ಈಸಿ ಪ್ರಶ್ನೆ ಇದೆ. ಡೈರೆಕ್ಟ್ ಹೇಳ್ತೀನಿ ನಿಮಗೂ, ಯಾವಾಗೂ ಸೆಲ್ಲಿಂಗ್ ಪ್ರೈಸ್ ಬೇಕು 100 ಕೆಳಗಡ್ರಿ ಅಂದ್ರೆ ಏನ್ರಿ ಸರ್, 2,200 ಬರೀರಿ ಅಂದ್ರೆ ಬೆಲೆ ಏನ್ ಕೊಡ್ತಾರೆ ನಮೂದಿತ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಯಾವುದೇ ಸಿ ಪಿ ಚಾಪ್ಟರ್ ದಲ್ಲಿ, ಪ್ರಾಫಿಟ್ ಲಾಸ್ ಚಾಪ್ಟರ್, ಡಿಸ್ಕೌಂಟ್ ಚಾಪ್ಟರ್ಸ್, ವೆನ್ ಎವರ್ ಯು ಆರ್ ವಾಂಟಿಂಗ್ ಫೈಂಡಿಂಗ್ ಎಸ್ ಪಿ, ರೈಟ್ ದ್ಯಾಟ್ 100 ಬಿಲೋ. ಆಮೇಲೆ ಡಿಸ್ಕೌಂಟ್ 14% ಅಂದ್ರೆ 100 ಮೈನಸ್ 14 ಮಾಡ್ರಿ. ಡಿಸ್ಕೌಂಟ್ ಅಂದ್ರೆ ಮೈನಸ್ 100 ದಿಂದ 14 ಮೈನಸ್ ಮಾಡ್ರಿ, ಎಷ್ಟು 86. ಈ ಎರಡು ಸಂಖ್ಯೆ ಸಿಂಪ್ಲಿಫೈ ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್ ಹಿಯರ್. 22 into 86 ಎಷ್ಟಾಗುತ್ತೆ? 1,892 ನಮ್ದು ಆನ್ಸರ್. ನಿಮ್ದು ಕ್ವಶನ್ ಸರ್ ಇದು ಟೆಕ್ನಿಕ್ ಬೇಡ ನಮಗೆ, ಎರಡನೇ ಟೆಕ್ನಿಕ್ ಹೇಳ್ರಿ ಅಂದ್ರೆ ಎರಡನೇ ಟೆಕ್ನಿಕ್ ಮೆಥಡ್ ನಂಬರ್ 2 ಬೇಕು ಅಂದ್ರೆ ಈ ಮೆಥಡ್ ತಗೋರಿ ನೀವು. ಮೆಥಡ್ ನಂಬರ್ 2 ಏನಿದೆ? ಮೆಥಡ್ ನಂಬರ್ 2 ನೋಡ್ರಿ, ಯಾವಾಗೂ ಸ್ಟಾರ್ಟಿಂಗ್ ಬೆಲೆ 100 ತಗೋರಿ. ಏನ್ರಿ 100 ರೂಪಾಯಿ ತಗೋರಿ. 100 ರೂಪಾಯಿದ ಮೇಲೆ 14% ರಿಯಾಯಿತಿ ಆಗಿದೆ. ಡಿಸ್ಕೌಂಟ್ ಇಸ್ 14%. ಡಿಸ್ಕೌಂಟ್ 14% ಆಗಿದೆ ಅಂದ್ರೆ 14 ರೂಪೀಸ್ ಕಡಿಮೆ ಮಾಡ್ರಿ. ಈ ಬೆಲೆ ಎಷ್ಟಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿದ 14% ಕಡಿಮೆ ಅಂದ್ರೆ ಎಷ್ಟು? 86. ಈ 86 ಅಂದ್ರೆ ಎಷ್ಟ? ಇಲ್ಲ, ಇದು ಏನಿದೆ ನಮ್ದು ಯಾವ ಪ್ರೈಸ್ ಇದು? ಮುಖ ಬೆಲೆ ಅಂದ್ರೆ ನಮೂದಿತ ಬೆಲೆ, ಮಾರ್ಕ್ ಪ್ರೈಸ್. ಮಾರ್ಕ್ ಪ್ರೈಸ್ 100, ಅಲ್ಲಿ ಎಷ್ಟು ಕೊಟ್ಟಾರ? 2,200. ಸೊ ಸೆಲ್ಲಿಂಗ್ ಪ್ರೈಸ್ ಇದು ಎಷ್ಟಿದೆ? ಮಾರ್ಕ್ ಪ್ರೈಸ್ 100, ಸೆಲ್ಲಿಂಗ್ ಪ್ರೈಸ್ 86. 100 ಅಂದ್ರೆ ಎಷ್ಟು? 86 ಅಂದ್ರೆ ಎಷ್ಟು? 100 ಇಂಟು ಯಾವ ಸಂಖ್ಯೆ? 22. 86 ಇಂಟು 22 ಮಾಡ್ರಿ. 2 6 ಲಾಸ್ಟ್ ಡಿಜಿಟ್ ನೋಡ್ರಿ, 2 6 12. ಬಟ್ ಬಹಳ ಆಪ್ಷನ್ಸ್ ಅಲ್ಲಿ ಇದೆ, ಎಲ್ಲ ಸಾಲ್ವ್ ಮಾಡಬೇಕು ನೀವು. 1892 ನಮ್ದು ಆನ್ಸರ್. Now let's see some extra questions on this also. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಕ್ವಶನ್ಸ್ ನೋಡ್ರಿ. ಸಪೋಸ್ ಮಾರ್ಕ್ ಪ್ರೈಸ್ ಕೊಟ್ಟಾರ ನಿಮ್ಗೂ ಎಷ್ಟು? ಬಹಳ ಈಸಿ ಕ್ವಶನ್ ಇರುತ್ತೆ ನಿಮ್ಗೂ, 2,000 ರೂಪಾಯಿ. ಅಂಡ್ ಡಿಸ್ಕೌಂಟ್ ಕೊಟ್ಟಾರ ನಿಮ್ಗೂ, ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು? 10%. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್? ನಿಮ್ಗೂ ಏನು ಹೇಳಿ ನಾನು, ಯಾವಾಗೂ ಸೆಲ್ಲಿಂಗ್ ಪ್ರೈಸ್ ಬೇಕು, ಯಾವಾಗೂ ಏನು ಬೇಕು? ಸೆಲ್ಲಿಂಗ್ ಪ್ರೈಸ್ ಬೇಕು. 100 ಇಲ್ಲಿ ಕೆಳಗಡೆ ಬರೀರಿ, ರೈಟ್ 100 ಹಿಯರ್. ಆಮೇಲೆ 10% ಮೈನಸ್ ಮಾಡ್ರಿ. 100 ಮೈನಸ್ 10 ಎಷ್ಟು? 90 ಆಗುತ್ತೆ. 2 0 ಕ್ಯಾನ್ಸಲ್, 2 0 ಕ್ಯಾನ್ಸಲ್, 9 2 18, 0 0, 1,800. ಅರ್ಥ ಆಗಿಲ್ಲ? ಈಗ ನೋಡ್ರಿ, ಸಪೋಸ್ ಮಾರ್ಕ್ ಪ್ರೈಸ್ ಆಫ್ ದ ಆರ್ಟಿಕಲ್ ಇದೆ ಎಷ್ಟು? 56,560 ರೂಪೀಸ್. ಆಮೇಲೆ ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಾರ ನಮಗೆ ಎಷ್ಟು? ಓಕೆ, ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಾರ 20%. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತದೆ? ವಾಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಸೆಲ್ಲಿಂಗ್ ಪ್ರೈಸ್? ಸೊ ಸೆಲ್ಲಿಂಗ್ ಪ್ರೈಸ್ ಫೈಂಡ್ ಮಾಡಬೇಕು ಅಂದ್ರೆ ಮೆಥಡ್ ನಂಬರ್ 1 ಫಸ್ಟ್ ನೋಡ್ರಿ, ಆಮೇಲೆ ಮೆಥಡ್ 2. 560 ಆಮೇಲೆ ಇಂಟು 100 ಇಲ್ಲಿ ಬರೀರಿ. ಡಿಸ್ಕೌಂಟ್ 20 ಡಿಸ್ಕೌಂಟ್ ಅಂದ್ರೆ ಮೈನಸ್, ಪ್ರಾಫಿಟ್ ಅಂದ್ರೆ ಪ್ಲಸ್, ಲಾಸ್ ಅಂದ್ರೆ ಮೈನಸ್, ಡಿಸ್ಕೌಂಟ್ ಅಂದ್ರೆ ಮೈನಸ್. 20 ಮೈನಸ್ ಮಾಡ್ರಿ 80, 100 ಕ್ಯಾನ್ಸಲ್. 56 ಇಂಟು 8 ಮಾಡ್ರಿ, 8 6 48, 8 5 40, 44. ಸರ್ ಈ ಟೆಕ್ನಿಕ್ ಬೇಡ ನಮಗೆ. ಇಫ್ ಯು ಆರ್ ಸೇಯಿಂಗ್ ಐ ಡೋಂಟ್ ವಾಂಟ್ ದಿಸ್ ಟೆಕ್ನಿಕ್,
ನಿಮಗೂ ರೇಷಿಯೋ ಟೆಕ್ನಿಕ್ ಬೇಕು. ಆ ರೇಷಿಯೋ ಟೆಕ್ನಿಕ್ ಬೇಕು ಅಂದರೆ 20% ಎಲ್ಲರಿಗೆ ಗೊತ್ತಿರಬೇಕು, 1/5. ಅದು ಬೇಡ ಅಂದರೆ 100ರಿಂದ ಸ್ಟಾರ್ಟ್ ಮಾಡಿರಿ. 100 ರೂಪಾಯಿ ಬೆಲೆ ಇದೆ, 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಅಂದರೆ ಎಷ್ಟಕ್ಕೆ ಸೆಲ್ ಮಾಡಬೇಕು? 80 ರುಪೀಸ್ಗೆ ಸೆಲ್ ಮಾಡಬೇಕು. ಅಂದರೆ 100 ರುಪೀಸ್ ಬೆಲೆ ಇದೆ. ಯಾವ ಬೆಲೆ? ನಮೂದಿದ ಬೆಲೆ. Mark price of the article is 100 rupees, 20% discount. So how much it is sold, my dear friends? 80 rupees it is sold. So ಆಮೇಲೆ just match ಮಾಡ್ರಿ. 100 ಅಂದರೆ 560. 100 means 560. So 80 ಅಂದರೆ ಎಷ್ಟು? ಸಿಂಪ್ಲಿಫೈ ರೇಷಿಯೋ ನೀವು ಮಾಡಬಹುದು. ಸಪೋಸ್ ಯು ವಾಂಟ್ ದ ರೇಷಿಯೋ, ನೋಡ್ರಿ 25ಲೇ 24ಲೇ, ಯು ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ. ದೆನ್ ಯು ಕ್ಯಾನ್ ಮ್ಯಾಚ್. 5 ಅಂದರೆ 560. ಸೊ 4 ಅಂದರೆ ಎಷ್ಟು? Can do like this. 5 ones are 5, 5 ones are 5, 5 twos are. ಈ ಸೇಮ್ ಸಂಖ್ಯೆ ಇಲ್ಲಿ ಇಂಟು ಮಾಡ್ರಿ. 4 twos are 8, 4 ones are 4, 4 ones are 4, 448. ಸೊ ನಮ್ದು ಪೈಪ್ ಅಂಡ್ ಸಿಸ್ಟಮ್ ಕ್ವಶನ್ ಇದೆ. ಪೈಪ್ ಅಂಡ್ ಸಿಸ್ಟಮ್ ಮೇಲೆ ಕ್ವಶನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇಫ್ ನಾಟ್ ಕ್ಲಿಯರ್ ಸ್ವಲ್ಪ ಝೂಮ್ ಮಾಡ್ರಿ ಅಲ್ಲಿಂದ. ಓಕೆ, 1 minute. ಐ ಥಿಂಕ್ ಕ್ವಶನ್ ಕಟ್ ಹಾಕಿದೆ, ಕಡಿಮೆ ಮಾಡೋದು. ಈಗ ನೋಡ್ರಿ ಎಲ್ಲರೂ, ಏನಿದೆ ಪ್ರಶ್ನೆ? 2 pipes can fill the tank in 20 hours and 24 hours. Pipe A and pipe B, 20 hours and 24 hours. Okay, done sir. Next ಏನಿದೆ ಪ್ರಶ್ನೆ? Outlet can pipe will empty the tank in 44 gallons of water per hour. 1 ಗಂಟೆಯಲ್ಲಿ 44 ಗ್ಯಾಲನ್ಸ್ ನೀರನ್ನು ಖಾಲಿ ಮಾಡಬಲ್ಲದು. ಏನ್ರಿ? ಔಟ್ಲೆಟ್ ಪೈಪ್, ಔಟರ್ ಪೈಪ್. ಏನು ಸ್ಪೀಡ್ ಕೊಟ್ಟಾರ? 44 ಗ್ಯಾಲನ್ಸ್ ಪರ್ ಇದು ಆಫ್ ವಾಟರ್ ಪ್ರತಿ ಗಂಟೆಯಲ್ಲಿ 44 ಗ್ಯಾಲನ್ಸ್ ಖಾಲಿ ಮಾಡ್ತಾರೆ. ಆಲ್ 3 ಪೈಪ್ ವರ್ಕಿಂಗ್ ಟುಗೆದರ್ ಕ್ಯಾನ್ ಫಿಲ್ ದ ಎಂಟಿ ಟ್ಯಾಂಕ್ ಇನ್ 40 hours. ಇದು ಕೊಟ್ಟಾರ. ಅಂದ್ರೆ ಏನೇನ್ರಿ? A + B + C ಕೊಟ್ಟಾರ. ಎಷ್ಟು ಗಂಟೆಯಲ್ಲಿ? 40 ಗಂಟೆಯಲ್ಲಿ. 20 hours, 24 hours, 40 hours. ನಮಗೆ ಗೊತ್ತಿದೆ ಸ್ಟೆಪ್ ನಂಬರ್ 1, ಈ ಮೂರದ ಏನು ತಗೋಬೇಕು? LCM ಅಂದರೆ ಕ್ಯಾಪಾಸಿಟಿ ನಮಗೆ ಸಿಗುತ್ತೆ. LCM ಅಂದರೆ ನಮ್ದು ಟ್ಯಾಂಕ್ದ ಕ್ಯಾಪಾಸಿಟಿ. ಸಪೋಸ್ ಇದು ದೊಡ್ಡ ಟ್ಯಾಂಕ್ ಇದೆ, ಈ ಟ್ಯಾಂಕ್ದಲ್ಲಿ ಎಷ್ಟು ನೀರು? ಇದು LCM ಫೈಂಡ್ ಮಾಡಿ. ಓಕೆ, ಈ LCM, ಈ ಮೂರು ಸಂಖ್ಯೆ LCM ಎಷ್ಟಿದೆ? 120. 26ಲೇ 24, 5ಲೇ 43ಲೇ. My dear friends, now just see here. ಈ pipe A and pipe B ಅಂದರೆ ಇನ್ಲೆಟ್ ಪೈಪ್. ಓಕೆ, ಇದು ನೀರು ಏನ್ರಿ? ಪ್ಲಸ್ ಮಾಡುತ್ತೆ. ಸೊ ಪ್ಲಸ್ ಮಾಡ್ರಿ ಇಲ್ಲಿ. +6 +5. ಬಟ್ 6 + 5 ಅಂದರೆ ಎಷ್ಟಾಗಿದೆ? 11. ಇಲ್ಲೇ ಯಾಕೆ ಕಡಿಮೆ ಆಗಿದೆ? ಎಲ್ಲ ಮೂರು ಶುರು ಮಾಡಿರಿ ಅಂದರೆ ಕಡಿಮೆ ಯಾಕಾಗಿದೆ? ಬಿಕಾಸ್ ಆಫ್ ದ ಔಟ್ಲೆಟ್ ಪೈಪ್. ನೋಡ್ರಿ, if you have started only pipe A and pipe B, total how much water will be filled? 6 liter plus 5 liter, 11 liters. ಬಟ್ 11 ಲೀಟರ್ಸ್ ಆಗಿಲ್ಲ, ಬರೀ 3 ಲೀಟರ್ ಆಗಿದೆ. ಯಾವಾಗ ಇದು 3 ಸ್ಟಾರ್ಟ್ ಇದೆ ಅಂದರೆ ಬರೀ 3 ಲೀಟರ್. ಯಾಕೆ ಹಂಗಾಗಿದೆ? ಯಾಕಂದ್ರೆ ಇಲ್ಲಿಂದ ಒಂದು ಔಟ್ಲೆಟ್ ಪೈಪ್ ಶುರು ಮಾಡ್ಯಾರ. ಔಟ್ಲೆಟ್ ಪೈಪ್ ಅಂದರೆ ಇಲ್ಲಿಂದ ನೀರು ಸ್ಟಾರ್ಟ್ ಇದೆ, ಇಲ್ಲಿಂದ ಡ್ರೈನೇಜ್ ನಮ್ದು ಅಂದರೆ ಔಟ್ಲೆಟ್ ಇಸ್ ಸ್ಟಾರ್ಟ್. ಬಿಕಾಸ್ ಆಫ್ ದ್ಯಾಟ್ the tank is filling only 3. So in ಮಾಡ್ರಿ, ಈ ಎರಡು ಫಸ್ಟ್ ನೋಡ್ರಿ. 6 + 5 ಟೋಟಲ್ 11. ಟೋಟಲ್ 11. ಬೇಕಾದ್ರೆ ನೀವು ಹಿಂಗೆ ಬರೀರಿ, A + B + C. ನೋಡ್ರಿ, A + B + C ಟೋಟಲ್ ಎಫಿಷಿಯನ್ಸಿ ಇದೆ 3. ಅದರಲ್ಲಿ A ಮತ್ತು B ಈ ಎರಡದ ಟೋಟಲ್ 6 + 5 ಎಷ್ಟು? 11. C = ಎಷ್ಟು ಆಗುತ್ತೆ ಅದು ಚೆಕ್ ಮಾಡ್ರಿ. ಈ +11ಗೆ ಆ ಕಡೆ ತಗೋರಿ, ಜಸ್ಟ್ ಟೇಕ್ ಇಟ್ ದಟ್ ಸೈಡ್. C = 3 - 11 ಎಷ್ಟಾಗುತ್ತೆ? -8. ಯಾವ? -8. 3 - 11 ಅಂದರೆ -8. -8 ಅಂದರೆ ಇದು ಎಫಿಷಿಯನ್ಸಿ ಆಫ್ ಔಟ್ಲೆಟ್ ಪೈಪ್. ಈ ಔಟ್ಲೆಟ್ ಪೈಪ್ ಏನಿದೆನಾ, ಈ ಔಟ್ಲೆಟ್ ಪೈಪ್ ಇಲ್ಲಿಂದ ಈ ಸ್ಪೀಡ್ ಇದೆ 8 ಲೀಟರ್ ವಾಟರ್ ಪರ್ ಅವರ್. ಓಕೆ, ಮೊದಲ ಪೈಪ್ ಮೇಲಿಂದ ಪೈಪ್ ದ ಸ್ಪೀಡ್ ಇದೆ ಎಷ್ಟು? 6 ಲೀಟರ್ ವಾಟರ್ ಪರ್ ಅವರ್, 5 ಲೀಟರ್ ವಾಟರ್ ಪರ್ ಅವರ್. ಬಟ್ ಔಟ್ಲೆಟ್ ಪೈಪ್ ಸ್ಪೀಡ್ ಏನಿದೆ? 8 ಲೀಟರ್ ವಾಟರ್ ಪರ್ ಅವರ್. ಓಕೆ, 8 ಲೀಟರ್ ಪರ್ ಅವರ್ ಇದು ಎಫಿಷಿಯನ್ಸಿ. ಬಟ್ ಪ್ರಶ್ನೆಯಲ್ಲಿ ನೋಡ್ರಿ, ಪ್ರಶ್ನೆಯಲ್ಲಿ ಕೊಟ್ಟಾರೆ
ಈ ಔಟ್ಲೆಟ್ ಪೈಪ್ ದ ಎಫಿಷಿಯನ್ಸಿ ಇದೆ ಗಂಟೆಗೆ 44 ಗ್ಯಾಲನ್ಸ್ ನೀರು, 1 ಗಂಟೆಗೆ 44. ಬಟ್ ನಮ್ದು ಎಷ್ಟು ಬಂದಿದೆ? ನಮ್ದು ಎಷ್ಟು ಬಂದಿದೆ? 8. ನಮ್ದು ಎಷ್ಟು ಬಂದಿದೆ? 8. ಒಂದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಣ. ಆಲ್ ಪೇಜಸ್ ರೈಟ್. ನಮ್ದು ಎಫಿಷಿಯನ್ಸಿ ಎಷ್ಟು ಬಂದಿದೆ? 8. ಬಟ್ ಇಲ್ಲಿ ಎಷ್ಟು ಕೊಟ್ಟಾರ? 44. ನೀವು ಮ್ಯಾಚ್ ಮಾಡ್ರಿ. ಈ 8 ಅಂದರೆ 44, ಟೋಟಲ್ 120 ಕ್ಯಾಪಾಸಿಟಿ, ಅದು ಫೈಂಡ್ ಮಾಡಬೇಕು. ವಾಟ್ ಈಸ್ ದ ಕ್ಯಾಪಾಸಿಟಿ ಆಫ್ ಟ್ಯಾಂಕ್? ಆ ಟ್ಯಾಂಕದ ಸಾಮರ್ಥ್ಯ ಅಂದರೆ ಅದರಲ್ಲಿ ಕ್ಯಾಪಾಸಿಟಿ ಎಷ್ಟಿದೆ, ಅದರಲ್ಲಿ ಎಷ್ಟು ನೀರಿದೆ. ಸೊ 120 ಅಂದರೆ ಎಷ್ಟು? 8 ಅಂದರೆ 44, 120ಗೆ ಎಷ್ಟು? 4 2 4 1 4 4 1 4, ಈ 2 1 2 2 6 2 ಇಂಟು 0, 6 ಇಂಟು 60 ಇಂಟು 11 ಮಾಡ್ರಿ. 11 6 66, 1 0 ಎಕ್ಸ್ಟ್ರಾ, 660 ಗ್ಯಾಲನ್ಸ್ ಆಫ್ ವಾಟರ್. ಸ್ಟೆಪ್ ನಂಬರ್ 1 ಬೇಸಿಕ್ ಎಲ್ಸಿಎಂ ಪ್ರೊಸೆಸ್ ಯೂಸ್ ಮಾಡ್ರಿ. ಆಮೇಲೆ ನೀವು ನೋಡ್ರಿ 3 ಸೀರೀಸಿ 3 ಇದೆ ಎಫಿಷಿಯನ್ಸಿ, a + b + c 3. ಬಟ್ ಅದರಲ್ಲಿ a ಮತ್ತು b 6 ಮತ್ತು 5 ಟೋಟಲ್ 11 ಇದೆ. ಈ 11ಗೆ ಆ ಕಡೆ ಹಾಕಿರಿ ಅಂದರೆ ಮೈನಸ್ ಆಗುತ್ತೆ, ಬಿಕಾಸ್ ವಾಟರ್ ಎಂಟಿ ಆಗುತ್ತೆ. ಯಾವ ಸ್ಪೀಡ್ದಲ್ಲಿ? 8 ಲೀಟರ್ ಪ್ರತಿ ಗಂಟೆ. ಬಟ್ ಆಪ್ಷನ್ ಕ್ವಶನ್ದಲ್ಲಿ ಕೊಟ್ಟ 44 ಗ್ಯಾಲನ್ಸ್ ಪ್ರತಿ ಗಂಟೆ. ಈ 8 ಅಂದರೆ 44, 120 ಅಂದರೆ ಎಷ್ಟು? 660. ಹಿಂಗಿದೆ ಇದು. ಓಕೆ, moving ahead to the next question. Height of the cone is 120 centimeter. Radius of the base is 3.5 centimeter. What is the volume of the cone? ಒಂದು ಕೋನ್ ಇದೆ ಅಂದರೆ ಶಂಕು. ಆ ಶಂಕುದ ಏನೇನು ಕೊಟ್ಟಾರ? ಹೈಟ್ ಕೊಟ್ಟಾರ ನಮಗೆ. h is equal to is given 12. ರೇಡಿಯಸ್ ಕೊಟ್ಟಾರ ನಮಗೆ. ಎಷ್ಟು ಕೊಟ್ಟಾರ? 3.5. ಈ 3.5 ಅಂದರೆ ಏನು ಗೊತ್ತಿದೆ? 35 divided by 10. 35 divided by 10. When you simplify, it will become 7/2. 5 2s are 10. 5 7s are 35. ಅಂದರೆ ಎಷ್ಟು? 7/2. I'll write it is equal to 7/2. What is the volume of the cone? ಸಿಂಪಲ್ ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. ಘನಫಲದ ಫಾರ್ಮುಲಾ ಏನಿದೆ? ಘನಫಲದ ಫಾರ್ಮುಲಾ ಇದೆ 1/3 pi r square h. 1/3 pi r square h. ಇಲ್ಲಿ 1/3 ಹಾಕ್ರಿ. ಪೈ ವ್ಯಾಲ್ಯೂ ಎಲ್ಲರಿಗೆ ಗೊತ್ತಿದೆ 22/7. ಆಪ್ಷನ್ಸ್ ಅಲ್ಲಿ ಪೈ ಕೊಟ್ಟಾರ ಅಂದರೆ ಬರೀ ಪೈ ಬರೀರಿ, ಏನಿಲ್ಲ ಅಂದರೆ 22/7 ಬರೀರ್ಬೇಕು. ರೇಡಿಯಸ್ ಎಷ್ಟಿದೆ? 7/2. ಬಟ್ ಎಷ್ಟು ಸಲ? 2 ಸಲ. 7/2 7/2 2 ಸಲ. ಹೈಟ್ ಎಷ್ಟು ಕೊಟ್ಟಾರ? 12. ಇಲ್ಲಿ 12 ಬರೀ. ಈಗ ಸಿಂಪ್ಲಿಫೈ ಮಾಡಿರಿ ಡಿಯರ್ ಫ್ರೆಂಡ್ಸ್. ಈ 7 ಇಂದ ಈ 7 ಕ್ಯಾನ್ಸಲ್ ಆಗಿದೆ. ಈ 2 1 2 2 2 6 ಎಷ್ಟು? 2 1 2 2 3 ಎಷ್ಟು? ಈ 3 ಇಂದ ಈ 3 ಕ್ಯಾನ್ಸಲ್ ಆಗಿದೆ. 22 into 7. 22 7 ಮಾಡ್ರಿ. 7 2s are 14 and 7 2s are 14, 15. 154 centimeter cube. ನಮ್ದು ಆನ್ಸರ್. So that is answer option number. ನೆಕ್ಸ್ಟ್ ಥಿಂಗ್ ಏನೇನು ಗೊತ್ತಿರಬೇಕು ನಿಮ್ಗೆ ಅಂದರೆ, ಈ ಕೋನದಲ್ಲಿ 3 ಫಾರ್ಮುಲಾಸ್ ಕೇಳ್ತಾರೆ. ವಾಲ್ಯೂಮ್, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ. ಈ 3 ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೋಡ್ರಿ ಏನೇನಿದೆ ಫಾರ್ಮುಲಾ. 1/3 pi r square h. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದು ಬರೀ ಔಟರ್ ಸೈಡ್. ನೀವು ಟೆಂಟ್ ಹಾಕಿರಿ, ಸಪೋಸ್ ಒಂದು ಕ್ಯಾಂಪ್ದಲ್ಲಿ ಈ ಟೆಂಟ್ ಹಾಕಿರಿ ಅಂದರೆ ಇದು ಔಟರ್ ಸೈಡ್. ಓಕೆ, ಐಸ್ ಕ್ರೀಮ್ದ ಕೋನ್, ಅಲ್ಲಿ ಐಸ್ ಕ್ರೀಮ್ ಕೋನ್ದಲ್ಲಿ ರ್ಯಾಪರ್ ಎಲ್ಲೇ ಇರುತ್ತೇನಾ, ಇದು ಔಟರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಫಾರ್ಮುಲಾ ಇದೆ pi r l. ಈಗ ನಿಮ್ದು ಕ್ವಶನ್ ಇದು ಎಲ್ ಅಂದರೆ ಏನಿದೆ? ಈ ಎಲ್ ಅಂದರೆ ಸ್ಲಾಂಟ್ ಹೈಟ್. ನೋಡ್ರಿ, ಈ ಹೈಟ್ಗೆ ಎಲ್ ಹೇಳಬೇಕು. ಇಲ್ಲಿಂದ ಇಲ್ಲಿ ಇದು ಏನು ಹೇಳಬೇಕು? ನಾರ್ಮಲ್ ಹೈಟ್ ಎಚ್ ಹೇಳಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ pi r ಪ್ಲಸ್ r ಪ್ಲಸ್ ಎಲ್. ಈ 3 ಫಾರ್ಮುಲಾಸ್ ಈ ಚಾಪ್ಟರ್ದಲ್ಲಿ. ನೆಕ್ಸ್ಟ್ ನಮ್ದು ಇದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ನಮ್ದು ಹೊಸ ಬ್ಯಾಚಸ್ ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ ಈ ತಿಂಗಳಲ್ಲಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, just 7 days we have started the batches. You can join by contacting this number. ಆಫ್ಲೈನ್ ಬ್ಯಾಚ್ ಇದೆ. ಓಕೆ, ರೈಲ್ವೇಸ್ SSCಗೆ ಈಗ ಸ್ಪೆಷಲ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ನೆಕ್ಸ್ಟ್, ಯಾಕಂದರೆ ಈಗ ನೋಡ್ರಿ ಇವತ್ತು ಟೆಕ್ನಿಷಿಯನ್ ಪೋಸ್ಟ್ ಬಿಟ್ಟಾರ. ಟೆಕ್ನಿಷಿಯನ್ ಆಲ್ಮೋಸ್ಟ್ 6500 ವೇಕೆನ್ಸೀಸ್. ಓಕೆ, ಯಾವ ಟೆಕ್ನಿಷಿಯನ್? RRB ಟೆಕ್ನಿಷಿಯನ್, RRB ALP also just 3 days back from 15th it started this.
RRB ALP ಅದರಲ್ಲಿ ನೀವು ನೋಡ್ರಿ 12,000ಗಿಂತ ಜಾಸ್ತಿ ವೇಕೆನ್ಸಿ ಇದೆ. ಅಗೇನ್ ಆಫ್ಟರ್ ದಿಸ್, ಯಾಕಂದ್ರೆ ಮೊದಲು ಇದು ಬರುತ್ತೆ, ಆಮೇಲೆ ಇದು ಬರುತ್ತೆ, ನೆಕ್ಸ್ಟ್ ಅಗೇನ್ ವಿಚ್ ವಿಲ್ ಕಮ್ RRB NTPC is upcoming. This will again come in the upcoming months. So be ready for all these examinations. ಯಾಕಂದ್ರೆ ಪ್ರತಿ ವರ್ಷದಲ್ಲಿ ಇದು ಎಲ್ಲ ಎಕ್ಸಾಮ್ಸ್ ಆಗುತ್ತೆ. ALP, ಟೆಕ್ನಿಷಿಯನ್, NTPC, ಆಮೇಲೆ ಗ್ರೂಪ್ ಟಿ, ಆಲ್ ದ ಎಕ್ಸಾಮ್ಸ್ ವಿಲ್ ಬಿ ಕಂಡಕ್ಟೆಡ್ ಎವ್ರಿ ಇಯರ್. ಮುಂದಿನ ಕ್ವಶನ್, ಈ ಪ್ರಶ್ನೆ ಬಹಳ ಈಸಿ ಇದೆ. ಯಾವ ಕ್ವಶನ್ ಇದು? ಸರಳ ಬಡ್ಡಿಯ ಪ್ರಶ್ನೆ ಇದೆ. Sum becomes 34,400 in 6 years on simple interest at the rate of 12% per annum. What is the total interest for 6 years? ಒಂದು ಅಸಲು, ಓಕೆ, ಅಸಲು ಮೊತ್ತ ವಾರ್ಷಿಕ 12% ಸರಳ ಬಡ್ಡಿ ದರದಲ್ಲಿ 6 ವರ್ಷಗಳಲ್ಲಿ ಎಷ್ಟಾಗುತ್ತೆ? 34,400, 34,400 ರೂಪಾಯಿ ಆಗುತ್ತೆ. ಹಾಗಾದರೆ 6 ವರ್ಷಗಳ ಒಟ್ಟು ಬಡ್ಡಿ ಎಷ್ಟಿದೆ? ಸರಳ ಸಿಂಪಲ್ ಇಂಟ್ರೆಸ್ಟ್ ಪ್ರಶ್ನೆಯಲ್ಲಿ. ಬಟ್ ಪ್ರಾಬ್ಲಮ್ ಏನಿದೆ, 34,000 ಏನಿದೆ ಇದು ಬೇಸಿಕಲಿ ಆಗುತ್ತದೆ ಅಂದ್ರೆ ಪ್ರಿನ್ಸಿಪಲ್ ಇಲ್ಲ, ಇದು ಅಮೌಂಟ್ ನಮ್ದು. ನೀವು ಜಮಾ ಮಾಡಿರಿ ಎಷ್ಟು ನನಗೆ ಗೊತ್ತಿಲ್ಲ, ಬಟ್ ಎಷ್ಟಾಗುತ್ತೆ 6 ವರ್ಷ ಆದ ನಂತರ ಇಷ್ಟಾಗುತ್ತೆ, ಇದು ಅಮೌಂಟ್ ಇದೆ. ಅಮೌಂಟ್ 34,400. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಾರ? 12%. ಟೈಮಿಂಗ್ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 6 years. ಪ್ರಶ್ನೆ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಏನಿದೆ. ನೀವು ಸಪೋಸ್ SI is equal to PTR upon 100 ಫಾರ್ಮುಲಾ ಯೂಸ್ ಮಾಡಿರಿ, ಆನ್ಸರ್ ಬರಂಗಿಲ್ಲ. ಅಲ್ಲಿಂದ ಈ ಆನ್ಸರ್ ಕ್ವಶನ್ ಸಾಲ್ವ್ ಆಗಂಗಿಲ್ಲ. ಯಾಕ್ರಿ? SI is equal to PTR by 100 ಫಾರ್ಮುಲಾದಲ್ಲಿ ಏನ್ ಬೇಕು ನಮಗೆ? ಫಸ್ಟ್ ಬೇಕು PTR by 100, ನಮಗೆ ಬೇಕು ಪ್ರಿನ್ಸಿಪಲ್. ನಮಗೆ ಕಡೆ ಪ್ರಿನ್ಸಿಪಲ್ ಇಲ್ಲ ನೋಡ್ರಿ, ಪ್ರಿನ್ಸಿಪಲ್ ಕೊಟ್ಟಿಲ್ಲ. ಈಗ ಏನ್ ಮಾಡಬೇಕು? ಈಗ ಡೈರೆಕ್ಟ್ಲಿ ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ, ಶಾರ್ಟ್ ಟ್ರಿಕ್ ಯೂಸ್ ಮಾಡಬೇಕು. ಏನಿದೆ ಶಾರ್ಟ್ ಟ್ರಿಕ್ ನೋಡ್ರಿ. ಚೇಂಜ್ ಆಗಿಲ್ಲ ಇದು, ಮತ್ತೆ ಚೇಂಜ್ ಮಾಡಬೇಕಿದು. ಆಲ್ ಪೇಜಸ್ ಮಾಡಿ ನೆಕ್ಸ್ಟ್ ನಾನು ಸ್ಟಾರ್ಟಿಂಗ್ ಮಾಡಿರ್ಬೇಕು. ಒಂದು ಸಿಂಪಲ್ ಬೈಹ್ಯಾಟ್ ಮಾಡ್ರಿ. ಈ ಅಮೌಂಟ್ ಅಂದ್ರೆ ಏನಿದೆ ಬೈಹ್ಯಾಟ್ ಮಾಡ್ರಿ. ಈ ಅಮೌಂಟ್ ಅಂದ್ರೆ ಸರ್ ಏನು? ಅಮೌಂಟ್ ಅಂದ್ರೆ ನಮ್ದ ಡಿಪಾಸಿಟೆಡ್ ಮನಿ ಪ್ರಿನ್ಸಿಪಲ್ ಪ್ಲಸ್ SI, ಇದು ನಮ್ದ ಅಮೌಂಟ್. ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ SI. ಚಕ್ರ ಬಡ್ಡಿಯಲ್ಲಿ ಅಮೌಂಟ್ ಮೀನ್ಸ್ ಪ್ರಿನ್ಸಿಪಲ್ ಪ್ಲಸ್ CI. ಈ ಚಾಪ್ಟರ್ದಲ್ಲಿ ಪ್ರಿನ್ಸಿಪಲ್ ಪ್ಲಸ್ SI. ರಿಮೆಂಬರ್, ಪ್ರಿನ್ಸಿಪಲ್ ಯಾವಾಗೂ 100% ತಗೋಬೇಕು. ಎಷ್ಟು ತಗೋಬೇಕು? 100% ಪ್ರಿನ್ಸಿಪಲ್ ತಗೋಬೇಕು. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಏನಿದೆ ನೋಡ್ರಿ, 1 ವರ್ಷಕ್ಕೆ 12%, 1 ವರ್ಷಕ್ಕೆ 12%, 1 year ಸಿಂಪಲ್ ಇಂಟ್ರೆಸ್ಟ್ 100%, 2ನೇ ವರ್ಷದ 100%, 3ನೇ ವರ್ಷದ 100%, 12%, 12%, 12%. ಸಿಂಪಲ್ ಇಂಟ್ರೆಸ್ಟ್ ಫಿಕ್ಸ್ ಇರುತ್ತೆ. ಎಷ್ಟು ವರ್ಷದ ಪ್ರಶ್ನೆ ಇದೆ? 6 ವರ್ಷದ. 1 yearಗೆ 100%, ಫಾರ್ 1 year 12%. ಸೊ 6 ವರ್ಷಕ್ಕೆ ಎಷ್ಟು? 6 ವರ್ಷಕ್ಕೆ ಟೋಟಲ್ ಎಷ್ಟು ಬಡ್ಡಿ ಕೊಡ್ತಾರೆ ನಿಮಗೂ? 6 ವರ್ಷಕ್ಕೆ ಎಷ್ಟು ಕೊಡ್ತಾರೆ? 1 ವರ್ಷಕ್ಕೆ 12, 6 ವರ್ಷಕ್ಕೆ 12 6 72% ಬಡ್ಡಿ ಕೊಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಏನ್ ಹೇಳ್ತಾರೆ? ನಮ್ದು ಬ್ಯಾಂಕ್ದಲ್ಲಿ ಜಮಾ ಮಾಡಿರೋ ರೊಕ್ಕ 12% ಪ್ರತಿ ವರ್ಷಕ್ಕೆ ಕೊಡ್ತೇನೆ. ಸೊ 6 ವರ್ಷಕ್ಕೆ ಎಷ್ಟು ಕೊಡ್ತೀರಿ ಸರ್? 72% ಕೊಡ್ತೀನಿ ನಾನು. 72 ಏನಿದೆ ಸಿಂಪಲ್ ಇಂಟ್ರೆಸ್ಟ್. ಸೊ ಅಮೌಂಟ್ ಎಷ್ಟಾಗಿದೆ ನೋಡ್ರಿ, 100 ಪ್ಲಸ್ 72, ಇದು 172% ಆಗಿದೆ. ಈಗ ಮ್ಯಾಚ್ ಮಾಡ್ರಿ ಯೂನಿಟರಿ ಮೆಥಡ್. ಈ 172% ಅಂದ್ರೆ 34,400 rupees. 400. ಪ್ರಶ್ನೆ ಏನಿದೆ? ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 72 ಅಂದ್ರೆ ಎಷ್ಟು? 172 ಡಬಲ್ ಆಗಿದೆ ನೋಡ್ರಿ, ಇದು 172 2s, ಆಮೇಲೆ 2 zeros ಸೇಮ್ ಇಂಟು ಮಾಡ್ರಿ, ಇಂಟು 200. ಸೊ 72 to 2s ಎಷ್ಟು? 14400. This is our simple interest for this 14,400, option number C. Suppose they are asking principal ಎಷ್ಟಿದೆ ಅಂದ್ರೆ 100 ಪಾಯಿಂಟ್ ಮಾಡ್ರಿ. ಈ ಪ್ರಶ್ನೆಯಲ್ಲಿ ಇದು ಕೊಟ್ಟರ್, they are asking this thing. That's the answer for the question. ಮುಂದಿನ ಪ್ರಶ್ನೆ, ಇದು ಸ್ಕ್ರೀನ್ಶಾಟ್ ತಗೋರಿ and move ahead the next. ಪ್ರಶ್ನೆ ಬಹಳ ಈಸಿ ಇದೆ. ಒಂದು ರೈಲಿನ ವೇಗ ಇದೆ 46 ಕಿಲೋಮೀಟರ್ ಪ್ರತಿ ಗಂಟೆ. ಆ ರೈಲಿನ ಉದ್ದ 805 ಮೀಟರ್. ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯನ್ನು ದಾಟಲು ರೈಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ವಾಟ್ ಈಸ್ ದ ಟೈಮ್ ಟೇಕನ್?
ಟೈಮ್ ಟೇಕನ್ ಫಾರ್ಮುಲಾ ಎಲ್ಲರಿಗೆ ಗೊತ್ತು, ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಮೈ ಡಿಯರ್ ಫ್ರೆಂಡ್ಸ್, ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ? ಡಿಸ್ಟೆನ್ಸ್, ಟ್ರೈನ್ ಈಸ್ ಕ್ರಾಸಿಂಗ್ ದ ಮ್ಯಾನ್ ಅಂದರೆ ಡಿಸ್ಟೆನ್ಸ್ ಅಂದರೆ ಲೆಂತ್ ಆಫ್ ಟ್ರೈನ್ ಅಷ್ಟು ತಗೋಬೇಕು. ಲೆಂತ್ ಆಫ್ ಟ್ರೈನ್ ಅಂದರೆ ಟ್ರೈನದ ಉದ್ದ ಎಷ್ಟಿದೆ? 805 ಮೀಟರ್. ಏನಿದೆ? 805 ಮೀಟರ್ ಇದೆ. ಆಮೇಲೆ ಸ್ಪೀಡ್ 46 ಕಿಲೋಮೀಟರ್ ಪ್ರತಿ ಗಂಟೆ. ಇದು ಮೀಟರ್ ಕೊಟ್ಟಾರ ಅಂದರೆ ಇದು ಎರಡನೇ ಯೂನಿಟ್ ಮೀಟರ್ ಪರ್ ಸೆಕೆಂಡ್ದಲ್ಲಿ ಬರಬೇಕು. ಮೀಟರ್ ಪರ್ ಸೆಕೆಂಡ್ದಲ್ಲಿ ಬರಬೇಕು ಅಂದರೆ ಏನ್ರಿ? 5 ಡಿವೈಡೆಡ್ ಬೈ 18. 5 ಡಿವೈಡೆಡ್ ಬೈ 18. ಈ 18ಗೆ ಮೇಲ್ಗಡೆ ಬರೀರಿ. ಈ 18 ಮೇಲ್ ಬರೀರಿ. 5 ಡಿವೈಡೆಡ್ ಬೈ 18 ಇದು ನಮ್ದು. ಓಕೆ, ಈಗ ಇದು ಸಿಂಪ್ಲಿಫೈ ಮಾಡೋಣ. Let's simplify. In the simplify. 5 ones are 5, 5 ones are 5, 5 6 are 30, 5 ones are 5. ಇದಾದ ನಂತರ ಬಟ್ ಪ್ರಾಬ್ಲಮ್ ಏನೈತೆ ಗೊತ್ತಿದ್ವಿ ಮೈ ಫ್ರೆಂಡ್, ಡಿಯರ್ ಫ್ರೆಂಡ್ಸ್. ಇದು ಸಿಂಪ್ಲಿಫೈ ಮಾಡ್ರಿ. 2 9s are 18, ಆಮೇಲೆ 2 2s are 2 3s are 6. 23ರಿಂದ ಇದು ಡಿವೈಡ್ ಆಗಂಗಿಲ್ಲ, ಇದು ಏನಿಲ್ಲ, ಹಿಂಗಿದೆ. ಇದು 161 ಇಂಟು 9, ಆಮೇಲೆ ಇಲ್ಲಿ 23. ಪ್ರಾಬ್ಲಮ್ ಏನಿದೆ ನೋಡ್ರಿ, ಇದು ಡಿವೈಡ್ ಆಗಂಗಿಲ್ಲ. 23ರಿಂದ ಈ ಸಂಖ್ಯೆ ಡಿವೈಡ್ ಆಗಂಗಿಲ್ಲ. ಬಟ್ ಆಪ್ಷನ್ಸ್ ಹಿಂಗೆ ಕೊಟ್ಟಾರ. ಯಾಕ್ರಿ? ಯಾಕಂದರೆ ನಮಗೇನು ಬೇಕು? ಆ ವ್ಯಕ್ತಿಯನ್ನು ದಾಟಲು ರೈಲ್ವೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಬಟ್ ಎಲ್ಲ ಸಮಯ ಎಷ್ಟು ಯಾವ ಯೂನಿಟ್ದಲ್ಲಿದೆ? ಮಿನಿಟ್ಸ್, ಮಿನಿಟ್ಸ್, ಮಿನಿಟ್ಸ್. ಇಲ್ಲಿ ಈ ಆನ್ಸರ್ ಯಾವ ಯೂನಿಟ್ದಲ್ಲಿ ಬರುತ್ತೆ ಗೊತ್ತಿದೆ ಎಲ್ಲರಿಗೆ? ಸೆಕೆಂಡ್ಸ್ದಲ್ಲಿ ಬರುತ್ತೆ. ವೈ? ಯಾಕಂದರೆ ಸ್ಪೀಡ್ಗೆ ನೀವು ಮೀಟರ್ ಪರ್ ಸೆಕೆಂಡ್ದಲ್ಲಿ ಚೇಂಜ್ ಮಾಡಿರಿ. ಯು ಹ್ಯಾವ್ ಕನ್ವರ್ಟೆಡ್ ದ ಸ್ಪೀಡ್ ಟು ಮೀಟರ್ ಪರ್ ಸೆಕೆಂಡ್. ವಿ ವಿಲ್ ಗೆಟ್ ದ ಆನ್ಸರ್ ಇನ್ ಸೆಕೆಂಡ್ಸ್. ಅದಕ್ಕಾಗಿ ಆ ಸೆಕೆಂಡ್ಗೆ ಮಿನಿಟ್ದಲ್ಲಿ ಚೇಂಜ್ ಮಾಡಬೇಕು. ಯಾವಾಗೂ ಸೆಕೆಂಡ್ ಇದೆ ಅಲ್ಲಿಂದ ಸೆಕೆಂಡ್ದಿಂದ ಮಿನಿಟ್ಸ್ಗೆ ಬೇಕು. ಸೆಕೆಂಡ್ಸ್, ಫಾರ್ ಎಕ್ಸಾಂಪಲ್ 40 ಸೆಕೆಂಡ್ಸ್. 40 ಸೆಕೆಂಡ್ಸ್ ಅಂದರೆ ಎಷ್ಟು ಮಿನಿಟ್ಸ್? ವಾಟ್ ಯು ಹ್ಯಾವ್ ಟು ಡೂ? 60ರಿಂದ ಡಿವೈಡ್ ಮಾಡಬೇಕು. 40 ಡಿವೈಡೆಡ್ ಬೈ 60 ಮಾಡಬೇಕು, ಅಷ್ಟು ಮಿನಿಟ್ಸ್. ಫಾರ್ ಎಕ್ಸಾಂಪಲ್ 60 ಸೆಕೆಂಡ್ಸ್, 60 ಸೆಕೆಂಡ್ಸ್ ಅಂದರೆ ಎಷ್ಟು ಮಿನಿಟ್ಸ್? 60 ಸೆಕೆಂಡ್ ಅಂದರೆ ಎಷ್ಟು ಮಿನಿಟ್ಸ್? ಈ 60ಗೆ 60ರಿಂದ ಡಿವೈಡ್ ಮಾಡಬೇಕು. 61 1 ಮಿನಿಟ್. ಸಪೋಸ್ ಕ್ವೆಶನ್ ಈಸ್ 120 ಸೆಕೆಂಡ್ಸ್ ಅಂದರೆ ಎಷ್ಟು ನಿಮಿಷ? ಈ 120 ಸೆಕೆಂಡ್ಸ್ಗೆ ನೀವು 60 ಡಿವೈಡ್ ಮಾಡಿರಿ. 60 1s are 60, 60 2s are 2 ಮಿನಿಟ್ಸ್. ಅದೇ ರೀತಿ ಈ ಸೆಕೆಂಡ್ಸ್ಗೆ ಮಿನಿಟ್ ಮಾಡಬೇಕು, ಸೆಕೆಂಡ್ಸ್ಗೆ ಮಿನಿಟ್ ಮಾಡಬೇಕು ಅಂದರೆ ಇಲ್ಲೇ ನೀವು 60 ಇಲ್ಲೇ ಕೆಳಗೆ ಹಾಕಬೇಕು. ಯು ಹ್ಯಾವ್ ಟು ಡಿವೈಡ್ ಬೈ 60 ಮೈ ಡಿಯರ್ ಫ್ರೆಂಡ್ಸ್. ಈಗ ನೋಡ್ರಿ, ಸಿಂಪ್ಲಿಫೈ ಮಾಡೋಣ. 3 3s are 9, 3 20s are ಇದು ಇಷ್ಟು. ಬಟ್ ಪ್ರಾಬ್ಲಮ್ ಇದೆ, 23ರಿಂದ ಇದು ಡಿವೈಡ್ ಆಗುತ್ತೆ, 7s ಆಗುತ್ತೆ. ಎಸ್, 7s ಆಗಬಹುದು. ಯಾಕಂದರೆ 23 ಒಂದ್ಲಿ 23, 23 7ಲಿ 7 3s 21 ಡಿವೈಡೆಡ್ ಬೈ 20. ನಮ್ದು ಆನ್ಸರ್ 21 by 20 minutes. 21 by 20 minutes is the answer. So that's the answer for the question. In the question, sir, suppose beginner students ನಿಮಗೂ ಯು ಆರ್ ಥಿಂಕಿಂಗ್ ಸಮಥಿಂಗ್, ಸರ್ ಇದು ಭಾಳ ಡಿಫಿಕಲ್ಟ್ ಆಗಿದೆ ಪೇಪರ್. ಏನಿಲ್ಲ, ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿ ಟೋಟಲ್ ಐ ಹ್ಯಾವ್ ಡನ್ ಲಾಸ್ಟ್ ವಿಡಿಯೋ ಆಲ್ಸೋ ಸಮ್ ಕ್ವಶನ್, ದಿಸ್ ಆಲ್ಸೋ. ಅಲ್ಲೇ ಸ್ವಲ್ಪ ಕ್ವಶನ್ಸ್ ಅದಾರ. ಅದು ಫಸ್ಟ್ ವಿಡಿಯೋ, ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಈಸಿ ಹಾಕೇನ. ಇದು ಎರಡನೇ ವಿಡಿಯೋ ಸ್ವಲ್ಪ ಮೀಡಿಯಂ ಲೆವೆಲ್ ಕ್ವಶನ್ಸ್ ಹಾಕೇನಿ. ನೀವು ಎರಡು ಇದು ಆದಂತ ಅದು ಲಾಸ್ಟ್ ವಿಡಿಯೋ ನೋಡ್ರಿ. ಈ ಕ್ವಶನ್ ನೋಡ್ರಿ, ಈಗ ಸ್ವಲ್ಪ ಲೆಂದಿ ಇದೆ, ಅರ್ಥ ಮಾಡ್ರಿ. ಆಮೇಲೆ ಆ ಸ್ಟೂಡೆಂಟ್ ಆಬ್ಟೈನ್ ಈಕ್ವಲ್ ಮಾರ್ಕ್ಸ್ ಇನ್ ಇಂಗ್ಲಿಷ್ ಆ್ಯಂಡ್ ಹಿಸ್ಟ್ರಿ. ಇಂಗ್ಲಿಷ್ ಮತ್ತು ಹಿಸ್ಟ್ರಿದಲ್ಲಿ ಅವ್ರದ್ದು ಮಾರ್ಕ್ಸ್ ಈಕ್ವಲ್ ಇದೆ. ಓಕೆ, ದ ರೇಷಿಯೋ ಆಫ್ ಮಾರ್ಕ್ಸ್ ಇನ್ ಹಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್ ಕೊಟ್ಟಾರ. ಹಿಸ್ಟ್ರಿ ಮತ್ತು ಮ್ಯಾಥ್ಸ್ ಎಷ್ಟೆಷ್ಟು ಸ್ಕೋರ್ ಮಾಡ್ಯಾರ ಅವರು? 6:7 ಎಷ್ಟೆಷ್ಟು ಅವ್ರದ್ದು ಸ್ಕೋರ್ ಆಗಿದೆ. ಓಕೆ ಸರ್, ಬಟ್ ಸೆಂಟೆನ್ಸ್ ನಂಬರ್ 1 ಅದು ಕನೆಕ್ಷನ್ ಮಾಡ್ರಿ. ಈಗ ಅದು ಕನೆಕ್ಷನ್ ಮಾಡ್ರಿ. ಒಬ್ಬ ವಿದ್ಯಾರ್ಥಿ ಇಂಗ್ಲಿಷ್ ಮತ್ತು ಇತಿಹಾಸದಲ್ಲಿ ಸಮಾನ ಅಂಕಗಳನ್ನು ಪಡೆದಿದ್ದಾನೆ. ನೋಡ್ರಿ, ಹಿಸ್ಟ್ರಿ, ಇಂಗ್ಲಿಷ್ ಮತ್ತು ಇತಿಹಾಸ ಅಂದ್ರೆ ಹಿಸ್ಟ್ರಿ, ಇಂಗ್ಲಿಷ್ ಮತ್ತು ಹಿಸ್ಟ್ರಿದಲ್ಲಿ ಅವ್ರದ್ದು ಮಾರ್ಕ್ಸ್ ಸೇಮ್ ಇದೆ. ಅಂದ್ರೆ ಇಂಗ್ಲಿಷ್ದಲ್ಲಿ ನೋಡ್ರಿ, ಹಿಸ್ಟ್ರಿದಲ್ಲಿ 6, ಇಂಗ್ಲಿಷ್ದಲ್ಲಿಯೂ 6. ಯಾಕಂದ್ರೆ ಮಾರ್ಕ್ಸ್ ಆರ್ ಸೇಮ್. ಸೆಂಟೆನ್ಸ್ ನಂಬರ್ 1, ಸೆಂಟೆನ್ಸ್ ನಂಬರ್ 1 ಅಂದ್ರೆ ಈ ಎರಡು ಮಾರ್ಕ್ಸ್ ಸೇಮ್ ಇರಬೇಕು. ಇಲ್ಲಿ 6 ಕೊಟ್ಟಾರ ಅಂದ್ರೆ ಈ ಅನುಪಾತ ಇದು 6 ಇರಬೇಕು. ಓಕೆ ಸರ್. ಇತಿಹಾಸ ಮತ್ತು ಗಣಿತದ ಅಂಕಗಳ ಅನುಪಾತ 6:7. ಓಕೆ, ಅವನು 3 ವಿಷಯಗಳಲ್ಲಿ ಒಟ್ಟು 76% ಅಂಕಗಳನ್ನು ಗಳಿಸಿದ್ದಾನೆ. ಸೊ ಅಗ್ರಿಗೇಟ್ 76% ಇನ್ ಆಲ್ ದ ಸಬ್ಜೆಕ್ಟ್ಸ್.
ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಈಚ್, ಇದು ಏನಿದೆ ಬೇಸಿಕಲಿ ಮಾರ್ಕ್ಸ್, ಇದು ಅವ್ರದ್ದು ಮಾರ್ಕ್ಸ್ ಇದೆ, ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋರು ಹಿಂಗೆ 76% ಇನ್ ದ 3 ಸಬ್ಜೆಕ್ಟ್ಸ್. ಪ್ರತಿಯೊಂದು ವಿಷಯ 100 ಮಾರ್ಕ್ಸ್ ಇದೆ, 100 ಮಾರ್ಕ್ಸ್. ಬಟ್ ಟೋಟಲ್ ಪರ್ಸೆಂಟೇಜ್ ಎಷ್ಟಾಗಿದೆ? 76%. ಹೌ ಮಚ್ ಡಿಡ್ ಹಿ ಸ್ಕೋರ್ ಇನ್ ದ ಹಿಸ್ಟ್ರಿ ಕಲರ್? ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಟೋಟಲ್ ಪೇಪರ್ 300 ಮಾರ್ಕ್ಸ್ ಇದೆ, 300 ಮಾರ್ಕ್ಸ್ ಪೇಪರ್ ಇದೆ ಟೋಟಲ್. ಆ 300 ಮಾರ್ಕ್ಸ್ ಅಲ್ಲಿ ಅವರು ಎಷ್ಟು ಸ್ಕೋರ್ ಮಾಡ್ಯಾರ? 76%. A student scored aggregate 76% in 3 subjects. Okay, 76% ಸ್ಕೋರ್ ಮಾಡ್ಯಾರ ಎಷ್ಟು? ಸೊ ಅವ್ರದ್ದು ಟೋಟಲ್ ಸ್ಕೋರ್ ಎಷ್ಟಾಗಿದೆ ಫಸ್ಟ್ ನೋಡೋಣ. 76% ಔಟ್ ಆಫ್ 300, 76% ಇನ್ ಔಟ್ ಆಫ್ 300 ಎಷ್ಟಾಗಿದೆ ಅವ್ರದ್ದು ಸ್ಕೋರ್ ನೋಡೋಣ. 3 6 18, 7 3 21, 21 ಪ್ಲಸ್ 1 22. ಅವ್ರದ್ದು 3 ವಿಷಯದ ಟೋಟಲ್ ಸ್ಕೋರ್ ಆಗಿದೆ 228. ಟೋಟಲ್ ರಿಸಲ್ಟ್ ಎಷ್ಟಾಗಿದೆ? 76%. ಬಟ್ 76% 300 ಎಷ್ಟಾಗುತ್ತೆ? 228. ಈಗ ಟೋಟಲ್ ಮಾಡ್ರಿ, 6 + 6 12, 12 + 7 ಟೋಟಲ್ ಮೈ ಡಿಯರ್ ಫ್ರೆಂಡ್ಸ್ 6 6 12, 12 + 7 19. ಇಲ್ಲೇ ಟೋಟಲ್ ಎಷ್ಟಿದೆ ಆ್ಯಕ್ಚುಲಿ? 228. 228. ಪ್ರಶ್ನೆ ಏನಿದೆ? ಹೌ ಮಚ್ ಡಿಡ್ ಹಿ ಸ್ಕೋರ್ ಇನ್ ಹಿಸ್ಟ್ರಿ? ಹಿಸ್ಟ್ರಿದಲ್ಲಿ ಎಷ್ಟು ಸ್ಕೋರ್ ಮಾಡ್ಯಾರ ಅವರು? 19 ಬಗ್ಗೆ ಗೊತ್ತಿದೆ ನನಗೆ. 19 1s 19, 19 2s 38. ಇದು ಸೇಮ್ ಸಂಖ್ಯೆ ಇಲ್ಲೇ ಇಂಟು ಮಾಡ್ರಿ. 12 6s 72. 72 marks ಇಲ್ಲೇ ಸ್ಕೋರ್. 72 marks are been scored in the second subject history. 72 is there. Moving ahead to the next. 37% of S is added to 12.5% of T. So zoom ಮಾಡ್ರಿ ನೀವು ಬೇಕಾದ್ರೆ. Resultant is 62% of Y. S is what percent of T? A is what percent of B? A B ಎಷ್ಟು ಶೇಕಡಾವರು? A divided by B into 100. 20 40 ಎಷ್ಟು ಶೇಕಡಾವರು? 20 divided by 40 into 100. 50 80 ಎಷ್ಟು ಶೇಕಡಾವರು? 50 divided by 80 into 100. ಬಟ್ ಎಸ್ ಎಷ್ಟು ಟಿ ಎಷ್ಟು ಅದು ಫೈಂಡ್ ಮಾಡಬೇಕು. ಈ ಫಸ್ಟ್ ಸೆಂಟೆನ್ಸ್ ನೀವು ಸಾಲ್ವ್ ಮಾಡಬೇಕು. ಫಸ್ಟ್ ನೋಡ್ರಿ, ಇಂತಹ ಕ್ವಶನ್ 37%, 100% ಮತ್ತು 62% ಫ್ರಾಕ್ಷನ್ಸ್ ನಿಮಗೂ ಗೊತ್ತಿರಬೇಕು. ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿದೆ 12 12.5% ಅಂದರೆ 1/8. ಓಕೆ ಸರ್. ಸೊ 37.5% ಅಂದರೆ ಎಷ್ಟು? ಈ 37.5% ಅಂದರೆ ಎಷ್ಟಿದೆ ಅದು ಹೇಳಬೇಕು. 37.5% ಅಂದರೆ ನೋಡ್ರಿ 12 12 12 12 ಮೂರಲೇ ಆಗುತ್ತೆ. ಸೊ 1/8 ಇದು ಎಷ್ಟು? 3 divided by 8. 12.5 ಅಂದರೆ ಎಷ್ಟು? 1/8. 62.5 ನೋಡ್ರಿ 12 12 12 12 5ಲೇ 60. ಸ್ವಲ್ಪ ಎಕ್ಸ್ಟ್ರಾ ಆಗಿ ಇದು ಎಷ್ಟಾಗುತ್ತೆ? 62. 12 5ಲೇ ಈ ಸಂಖ್ಯೆ 5 ಪಟ್ 1/8 into 5. 1/8 into 5 will be 5 divided by 8. ಈಗ ನಿಮ್ದು ಕ್ವಶನ್ ಸರ್ ನಮಗೆ ಹಿಂಗೆ ಅರ್ಥ ಆಗಂಗಿಲ್ಲ, ಬೇಸಿಕ್ ಸ್ವಲ್ಪ ಬೇರೆ ಟೆಕ್ನಿಕ್ ಹೇಳ್ರಿ. ನೋಡ್ರಿ 62.5%ಗೆ ಹೆಂಗೆ ಕನ್ವರ್ಟ್ ಮಾಡಬೇಕು? 62.5%ಗೆ ನೋಡ್ರಿ 625 ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ, ಒಂದು 10 ಹಚ್ಚ್ರಿ. ಇಲ್ಲಿ ಪರ್ಸೆಂಟೇಜ್ ಅಂದರೆ 100. ಓಕೆ ಸರ್. 25 into 25 25 25ಲೇ 25 4ಲೇ. ಈಗ ಸಿಂಪ್ಲಿಫೈ ಮಾಡೋಣ. ಇದು 5 5s 25, 5 2s 10 is equal to 5 1s 5, 2 4s 8, 5 divided by 8. You can do like this also. ನಿಮ್ಗೆ ಹಿಂಗೆ ಡೈರೆಕ್ಟ್ಲಿ ಅರ್ಥ ಆಗಲಿಲ್ಲ ಅಂದರೆ ಹಿಂಗೆ ಮಾಡ್ರಿ, ಎಲ್ಲ ಕನ್ವರ್ಟ್ ಮಾಡ್ರಿ. ಇದು 5/8. ಈಗ ನೋಡ್ರಿ ಸೆಂಟೆನ್ಸ್ 37.5% of S. I'll just write the sentence first, again later this. 37.5% of S is added to plus 12.5% of T. The result becomes ಅಂದರೆ is equal to ಎಷ್ಟಾಗುತ್ತೆ? 62.5% of T ಆಗುತ್ತೆ. This is given. ಈಗ ನೋಡ್ರಿ 37.5% ಅಂದರೆ ಎಷ್ಟು? 3 divided by 8 of ಅಂದರೆ S ಪ್ಲಸ್ 12.5% ಅಂದರೆ 1/8 ಇಂಟು ಏನಿದೆ? ಟಿ ಇದೆ ಇಸ್ ಈಕ್ವಲ್ ಟು 62% ಅಂದರೆ ಎಷ್ಟು? 62% ಅಂದರೆ ಐ ಜಸ್ಟ್ ಟೋಲ್ಡ್ ಯು 5 divided by 8. 62.5% ಅಂದರೆ ಎಷ್ಟು? 5 divided by 8 ಗೊತ್ತಿರಬೇಕು ನಿಮಗೂ ಎಲ್ಲ. ಇದು 5/8 ಇಂಟು ಏನ್ರಿ? ಈಗ ಸಿಂಪ್ಲಿಫೈ ಮಾಡ್ರಿ. ಹೆಂಗೆ ಸಿಂಪ್ಲಿಫೈ ಮಾಡಬೇಕು ಅಂದರೆ
ಎಸ್. ಸೊ ಎಸ್ ಇದೆ, ಇಲ್ಲಿ ಟಿ ಇದೆ. ಟಿ ಒನ್ ಸೈಡ್ ಮಾಡ್ರಿ, ಈ ಎರಡು ಟಿ ಒನ್ ಸೈಡ್ ಇಡ್ರಿ, ಇದು ಆ ಕಡೆ ಮಾಡ್ರಿ. ಸೊ 5/8t minus 1/8t, 5/8t minus 1/8t. My dear friends, 8 ಸೇಮ್ ಇದೆ. 5t minus 1t ಎಷ್ಟಾಗುತ್ತೆ? 4t. ಎಷ್ಟಾಗುತ್ತೆ ಇದು? 4t. 5 minus 1 ಎಷ್ಟಾಗುತ್ತೆ? 4 divided by ಏನ್ರಿ? 8. 4t divided by 8. I'll write it here. 5 minus 1 4 divided by 8 t ಆಗುತ್ತೆ. ಈ ಕಡೆ ಏನಿದೆ? 3 divided by 8 t ಆಗುತ್ತೆ. ಈ 8ರಿಂದ 8 ಕ್ಯಾನ್ಸಲ್ ಆಗಿದೆ, t ಇಲ್ಲ, ಏನಿದೆ? 3/8 s ಇದೆ. ಈಗ 8ರಿಂದ 8 ಡಿವೈಡ್ ಆಗಿದೆ. 3s is equal to 4t. 3s is equal to 4t. s ರೇಷೋ t, ಈ ಸಂಖ್ಯೆ ಆ ಕಡೆ ಕೊಡ್ರಿ, ಆ ಸಂಖ್ಯೆ ಈ ಕಡೆ ಕೊಡ್ರಿ. 4:3. ನಾವು ಮೈ ಡಿಯರ್ ಫ್ರೆಂಡ್ಸ್ ಕ್ವಶನ್ ಏನಿದೆ ಅದು ನೋಡ್ರಿ. ಕ್ವಶನ್ ಇದೆ ts is what percent of t. S is what percent of t? S divided by t into 100. A is what percent of b? A by b into 100. ಅದೇ ರೀತಿ s by t 4/3 into 100. ನಿಮ್ಗೆ ಗೊತ್ತಿದೆ 1/3 ಅಂದರೆ 33.33%. ಸೊ 4/3 33.33 ಇಂಟು 4 ಮಾಡ್ರಿ. ಇಂಟು 4 ಮಾಡಿದ ಅಂದರೆ ಆಪ್ಷನ್ ಸಿ ಸಿಗುತ್ತೆ. ಹಿಂಗೆ ಡೈರೆಕ್ಟ್ ಬರಲಿಲ್ಲ ಅಂದರೆ ಇಂಟು ಮಾಡ್ರಿ. 400/3 ಮಾಡ್ರಿ ಆ್ಯಂಡ್ ಚೆಕ್. 3 1s are 3, 3 3s are 9, 3 3s are 9. 133.33%. ಆಪ್ಷನ್ ನಂಬರ್ ಸಿ ವಿಲ್ ಬಿ ದ ಆನ್ಸರ್. ಸೊ ಈ ರೀತಿ ಇದು ಕ್ವಶನ್ ಇಲ್ಲೇ ಕೇಳ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್ ನಮ್ದು ಸರಾಸರಿದ ಕ್ವಶನ್ ಇದೆ, ಎವರೇಜ್ ಕ್ವಶನ್. ಈ ಕ್ವಶನ್ ನಿಮಗೂ ಆ್ಯಸ್ ಅ ಹೋಮ್ವರ್ಕ್ ಕೊಡ್ತೀನಿ ನಾನು. ಟ್ರೈ ಮಾಡಿರಿ, ಬರಲಿಲ್ಲ ಅಂದರೆ ಮೆಸೇಜ್ ಮಾಡಿರಿ ಕಮೆಂಟ್ ಬಾಕ್ಸ್ನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ವಶನ್ನು ಬೇಕಾದ್ರೆ ಹೇಳ್ತೀನಿ ಅಲ್ಲಿ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಆ್ಯಂಡ್ ಎವ್ರಿ ಒನ್. ಸೊ ಕ್ಲಾಸ್ ಹೆಂಗಾಗಿದೆ ಮತ್ತೇನು ಮಾಡಬೇಕು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಥ್ಯಾಂಕ್ ಯು. ಜೈ ಹಿಂದ್.